ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನಿವತ್ತು ಎಲ್ಲೋ ಹೊರಟಿದ್ದೀವಿ. ಎಲ್ಲಿಗಪ್ಪ ಅಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಬೆಳಿಗ್ಗೆ ಎದ್ದು ನನ್ನ ಮಗಳನ್ನ ರೆಡಿ ಮಾಡಿ ಕಾರ್ಮೆಂಟಿಗೆ ಬಿಟ್ಟು ಮತ್ತು ನಾವು ನಮ್ಮ ಮನೆಯವರಿಬ್ಬರೂ ತುಂಬ ದಿನ ಆಯಿತು ದೇವಸ್ಥಾನಕ್ಕೆ ಹೋಗಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಯಾವ ದೇವಸ್ಥಾನ ಅಂದರೆ ಪೂರ್ತಿ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಹೋಗ್ತಾ ಮತ್ತು ಅಲ್ಲಿ ದೇವಸ್ಥಾನದ ಹತ್ರ ಬೆಟ್ಟ ಎಲ್ಲ ಇತ್ತು. ಅಲ್ಲಿ ನಿಂತ್ಕೊಂಡು ಒಂದು ಫೋಟೋ ತಗೊಂಡ್ವಿ. ಮೊದಲನೇದು ಆರ್ಚ್ ಹತ್ರನೇ. ಮತ್ತು ಹೋಯ್ತಾ ಅಲ್ಲಿ ಬೆಟ್ಟ ಎಲ್ಲ ಇತ್ತಲ್ಲ, ಅಲ್ಲಿ ನವಿಲುಗಳೆಲ್ಲ ಹೋಯ್ತಿದ್ವು. ಅದನ್ನೆಲ್ಲ ನೋಡಿಕೊಂಡು ನಾನು ನಮ್ಮ ಮನೆಯವರು ಗಾಡೀಲಿ ಹೊರಟ್ವಿ. ಹೋಗ್ತಾ ಹೋಗ್ತಾ ಫುಲ್ಲು ಮರಗಳು ಗಿಡ ತುಂಬ ಜಾಸ್ತಿನೇ ಇತ್ತು ರೋಡಲ್ಲಿ. ಅದನ್ನೆಲ್ಲ ನೋಡಿಕೊಂಡು ಕೊನೆಗೆ ನಾವು ಬಂದಿದ್ದೆ ಡಿಕ್ಕನ ಮಾರಮ್ಮನ ದೇವಸ್ಥಾನಕ್ಕೆ. ಅದು ಏನಪ್ಪ ಅಂದರೆ ದೇವಸ್ಥಾನ ನೋಡಿರಲಿಲ್ಲ, ನಾನು ಯಾವತ್ತೂ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಆದರೆ ಅಲ್ಲಿ ನೋಡಿದ್ರೆ ದೇವಸ್ಥಾನ ಹೊಡೆದಾಕ್ಬಿಟ್ಟಿದ್ರು. ದೇವಸ್ಥಾನ ಹೊಡೆದಾಕ್ಬಿಟ್ಟು ಪಕ್ಕದಲ್ಲಿ ಈ ಥರ ಒಂದು ಶೀಟ್ ಥರ ಹಾಕಿ ದೇವ್ರನ್ನ ಅಲ್ಲಿ ಇಟ್ಟಿದ್ದರು. ಮತ್ತು ಅಲ್ಲೇ ಪೂಜೆ ಮಾಡ್ತಾಯಿದ್ರು. ಮತ್ತು ದೇವಸ್ಥಾನ ಕಟ್ತಾರಂತೆ ಮುಂದೆ. ಇನ್ನೂ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ. ಅಂದರೆ ನಾನು ಹೋಗಿದ್ದೆ ಇದೇ ಮೊದಲನೇ ಸರಿ. ಅದಕ್ಕೋಸ್ಕರ ಅಲ್ಲೆಲ್ಲ ದೇವ್ರನ್ನ ನೋಡಿಕೊಂಡು ಅಲ್ಲಿ ಒಬ್ರನ್ನ ಕೇಳಿದ್ವಿ. ದೇವಸ್ಥಾನ ಚೆನ್ನಾಗಿ ಕಟ್ತಾರಂತೆ ಮುಂದೆ. ಹಿಂದೆ ಹೆಂಗಿತ್ತು ಅಂತ ನಾನು ನೋಡೇ ಇಲ್ಲ ದೇವಸ್ಥಾನನ. ಅದಕ್ಕೆ ಇವತ್ತು ನೋಡಬೇಕು ಅಂತ ಹೋದೆ. ಅಲ್ಲಿ ನೋಡಿದ್ರೆ ಆ ಥರ ಆಗ್ಬಿಟ್ಟಿತ್ತು. ಸರಿ ಆಯಿತು ಅಂದ್ಬಿಟ್ಟು ದೇವ್ರನ್ನ ನೋಡಬೇಕಿತ್ತಲ್ಲ ಅಂತ ದೇವ್ರನ್ನ ಕಣ್ಣು ತುಂಬ ನೋಡಿಕೊಂಡು ತುಂಬ ಚೆನ್ನಾಗಿ ದರ್ಶನ ಆಯಿತು. ದೇವ್ರನ್ನ ನೋಡಿಕೊಂಡು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ನಾನು ನಮ್ಮ ಮನೆಯವರು ಅಲ್ಲಿಂದ ನೆಕ್ಸ್ಟು ಬೇಬಿ ಬೆಟ್ಟ ಅಂತ ಐತೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರು. ಸರಿ ಅಂದ್ಬಿಟ್ಟು ಅಲ್ಲಿ ಪ್ರಸಾದ ಕೊಟ್ಟರು. ಪ್ರಸಾದ ತಿಂದ್ಕೊಂಡು ದೇವಸ್ಥಾನದ ಹತ್ರ ಹೊರಟ್ವಿ.